ಮತ್ತೆ ಕಾವೇರಿಗಾಗಿ ಖ್ಯಾತಿಯನ್ನು ತೆಗೆದಿರುವಂಥದ್ದು. ತಮಿಳುನಾಡಿನಲ್ಲಿ ಅಲ್ಲಿಗೆ ನೀರು ಬೇಕಾದಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಉಂಟಾದಾಗ ಇದು ಇವತ್ತು ಖ್ಯಾತೆ ತೆಗೆದಿರ್ತಕ್ಕಂಥದ್ದಲ್ಲ, ಕಳೆದ 50 ವರ್ಷಗಳಿಂದ ಈ ರೀತಿ ಸಮಸ್ಯೆಗಳನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ಉತ್ತಮವಾದಂಥ ಮಳೆಯಾದಂಥ ಸಂದರ್ಭದಲ್ಲಿ ತಮಿಳುನಾಡು ನಿರೀಕ್ಷೆ ಮಾಡಿದ್ದಕ್ಕಿಂತ ಮತ್ತು ಟ್ರಿಬ್ಯುನಲ್ನಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶದ ಒಂದು ಹಂಚಿಕೆ ಏನಿದೆ ಅದಕ್ಕಿಂತಲೂ 2 ಪಟ್ಟು ನೀರು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಮಳೆ ಅನಾಹುತದಲ್ಲಿ ನಮ್ಮ ಭಾಗದ ಜಲಾಶಯಗಳು ತುಂಬದೇ ಇದ್ದಾಗ ನಮ್ಮಗಳ ಮೇಲೆ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಒಂದು ದೇಶದಲ್ಲಿ ಅಣ್ಣ ತಮ್ಮದ ಥರ ಇರಬೇಕಾದಂಥದ್ದು. ಆದರೆ ಇವತ್ತು ಕರ್ನಾಟಕಕ್ಕೆ ಪ್ರತಿ ಸಂದರ್ಭದಲ್ಲೂ ನಾವೇನು ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕದ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಎಲ್ಲರ ಪಾಲು ಇದೆ, ವಿಫಲರಾಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಏಕೆಂದರೆ ಕರ್ನಾಟಕದಲ್ಲಿ ನಾವು ಡ್ಯಾಮ್ಗಳನ್ನು ಕಟ್ಟಬೇಕಾದ್ರೆ ಜಲಾಶಯಗಳನ್ನು ಅದರಲ್ಲೂ ಕಾವೇರಿ ಭಾಗದ ಜಲಾಶಯ ಪ್ರದೇಶದಲ್ಲಿ ಇವತ್ತು ಕಬಿನಿ ಡ್ಯಾಮ್ ಇರ್ಬೋದು, ಹೇಮಾವತಿ ಇರ್ಬೋದು, ಈ ಎಲ್ಲ ನಮ್ಮ KRS ಇರ್ಬೋದು, ಕಟ್ಟಿರ್ತಕ್ಕಂಥದ್ದು ನಮ್ಮ ನಾಡಿನ ಜನತೆಯ ಹಣದಲ್ಲಿ. ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನೀರಾವರಿಯ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಯಾವುದೇ ಸರ್ಕಾರಗಳಿರಲಿ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳಲ್ಲೂ ಕರ್ನಾಟಕದ ನೀರಾವರಿಯ ಒಂದು ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗೋವರೆಗೂ ಕರ್ನಾಟಕಕ್ಕೆ ಒಂದು ಬಿಡುಗಾಸು ಕೊಟ್ಟಿರಲಿಲ್ಲ. ದೇವೇಗೌಡರು ಬಂದ ಒಂದು 10 ತಿಂಗಳಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಸಹ ಕೇಂದ್ರ ಸರ್ಕಾರದಿಂದ ಹಣ ಕೊಡ್ತಕ್ಕಂಥ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದರು. ದೇಶದಾದ್ಯಂತ ಅದು ಉಪಯೋಗ ಬಂತು. ಅದರಲ್ಲೂ ವಿಶೇಷ ಕರ್ನಾಟಕಕ್ಕೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹಣದಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯಗಳು ಒಂದು ರೀತಿ ನೀರು ಬಿಡ್ತಕ್ಕಂಥ ಒಂದು ಜಲಾಶಯಗಳಾಗಿದ್ದಾವೆ ಪಕ್ಕದ ತಮಿಳುನಾಡಿಗೆ. ತಮಿಳುನಾಡಿನವರು ಅರ್ಥ ಮಾಡ್ಕೋಬೇಕು, ಇದು ಇಷ್ಟು ವರ್ಷಗಳಿಂದ ಏನು ನಡೀತಾ ಇದೆ, ಎಲ್ಲೋ ಒಂದು ಕಡೆ ನಾವುಗಳು ವಿಫಲರಾಗಿದ್ದೇವೆ. ಕೆಲವು ವಿಷಯದಲ್ಲಿ ಈ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ವೈಫಲ್ಯಗಳು ಇರ್ತಕ್ಕಂಥದ್ದು ಇದೆ. ಅದು ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ತಮಿಳುನಾಡಿಗೆ ಮನವಿ ಮಾಡ್ತಕ್ಕಂಥದ್ದು ಇವತ್ತು ಮೇಕೆದಾಟಿನ ವಿಷಯದಲ್ಲಿ ಈಗಾಗಲೇ ಹಲವಾರು ಬಾರಿ ದೇವೇಗೌಡರ ನೇತೃತ್ವದಲ್ಲೇ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಮನವಿ ಮಾಡಿದ್ದೇವೆ. ಆದರೆ ತಮಿಳುನಾಡು ಸಹ ಇದಕ್ಕೆ ಸಹಮತ ಕೊಡಬೇಕು. ಇವತ್ತೇನು ಮೇಕೆದಾಟು ಕಟ್ತಾ ಇರ್ತಕ್ಕಂಥದ್ದು ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ನಾವು ನೀರನ್ನು ಬಿಡ್ತಕ್ಕಂಥದ್ದಕ್ಕೆ ಅಲ್ಲಿ ಜಲಾಶಯ ನಿರ್ಮಾಣ ಆದರೆ ಅದು ನಮ್ಮ ಬೆಂಗಳೂರು ನಗರ ಇರ್ಬೋದು, ಸುತ್ತಮುತ್ತ ಕುಡಿಯೋ ನೀರಿಗೆ ನಾವು ಈ ಒಂದು ಯೋಜನೆಯನ್ನು ತರಬೇಕು ಅಂತ ಏನಿದ್ದೇವೆ, ಇದಕ್ಕೂ ಅವರ ತಕರಾರೇನಿದೆ. ಅವರಿಗೆ ನೀರನ್ನು ಕೊಡ್ತಾ ಇದ್ದಾಗ ಮೇಕೆದಾಟಿನ ಹತ್ರ ಒಂದು ಜಲಾಶಯ ನಿರ್ಮಾಣ ಆದರೆ ಅವ್ರಿಗೂ ಅನುಕೂಲ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕು. ಬರೀ ರಾಜಕೀಯಕ್ಕೋಸ್ಕರಲೇ ಅಲ್ಲಿಯ ಒಂದು ಪ್ರತಿಷ್ಠೆಗೋಸ್ಕರ ಆ ಪಕ್ಷಗಳು ನಿರಂತರವಾಗಿ ಕರ್ನಾಟಕದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ನಿಲ್ಲಿಸ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಪ್ರಧಾನಿಯವರು ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ಸಾಕಷ್ಟು ದಿನದಿಂದ ಕೇಳ್ತಾ ಇರುವಂಥದ್ದು ಸರ್. ಇದು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಸಂಸತ್ ಸದಸ್ಯರು ಏನು ಮಾಡೋಕ್ಕಾಗುತ್ತೆ? ಸಂಸದರುಗಳು ಯಾಕೆ ಮಾತಾಡ್ತಾರೆ? ಈಗ ಅಲ್ಲ 9 ಜನ ಅವರವರಲ್ಲಿ ಅವರೇನಾದರೂ ಮಾತಾಡಿದ್ರ? ಮಲ್ಲಿಕಾರ್ಜುನ್ ಖರ್ಗೆ ಫ್ಲೋರ್ ಲೀಡರ್ ಇದ್ದಾರಲ್ಲ ರಾಜ್ಯಸಭೆಯಲ್ಲಿ, ಯಾವತ್ತಾದರೂ ಒಂದಿನ ರಾಜ್ಯಸಭೆಗೆ ಅವರು ಫ್ಲೋರ್ ಲೀಡರಾಗಿ ಅಪೋಸಿಷನ್ ಲೀಡರಾಗಿ ಅಲ್ಲೇನು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾವತ್ತಾದರೂ ಒಂದು ದಿನ ಕರ್ನಾಟಕದ ಕಾವೇರಿ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಯಾವ ನೀರಾವರಿ ವಿಷಯದಲ್ಲಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಫ್ಲೋರ್ ಲೀಡರಾಗಿ ಏನಿದ್ದಾರೆ ಒಂದು ದಿನ ಪ್ರಚಾರ ಮಾಡಿದ್ದಾರೆ, ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ದೇವೇಗೌಡರು ಅಲ್ಲಿ ಹೋದಂಥ ಪ್ರತಿ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ, ಭಿಕ್ಷೆ ಬೇಡದರು ದೇವೇಗೌಡರು. ನಿಮಗೆಲ್ಲ ನೋಡಿದ್ದೀರಿ, ನಿಮ್ಮ ಚಾನಲ್ಗಳೆಲ್ಲ ತೋರಿಸಿದ್ದೀರಿ. ಅವರು ಅಷ್ಟೊಂದು ನ್ಯಾಯವಿನಯದಿಂದ ಕೇಳಿದ್ರು, ಇವತ್ತು ನಮ್ಮ ನ್ಯಾಯವನ್ನು ಕೊಡಿಸ್ಲಿಕ್ಕಾಗಿಲ್ಲ. ಇದು ಇರ್ತಕ್ಕಂಥದ್ದು. ಅದರಿಂದ ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಇಲ್ಲಿ ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಗಳಾಗಲಿ ಇವತ್ತು ನೀರಿಲ್ಲ, ಜಲಾಶಯಕ್ಕೆ ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ. ಕೇಂದ್ರದ ಇದ್ರ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ. ಈಗ ಕಳೆದ
2-3 ಕ್ಯಾಬಿನೆಟ್ನಲ್ಲೂ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಅವರೇನು ಸ್ವಲ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೂ ಗೊತ್ತಿದೆ. ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನರ್ಮದಾ ನದಿ ನೀರಿನ ಹಂಚಿಕೆ ವಿಷಯದಲ್ಲಿ ಅವ್ರು ಕೊಟ್ಟಂಥದ್ದು ಕೆಲವು ತೀರ್ಮಾನಗಳು ಇವತ್ತು ಆ ಭಾಗದಲ್ಲಿ 2-3 ರಾಜ್ಯಗಳಿಗೆ ಅನುಕೂಲ ಆಯಿತು. ಆ ರೀತಿ ನಮ್ಮ ರಾಜ್ಯದಲ್ಲಿ ಪಕ್ಕದ ತಮಿಳುನಾಡು, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಏನು ಈ ಒಂದು ತಕರಾರು ಹಲವಾರು ವರ್ಷಗಳಿಂದ ಇದೆ. ಯಾರು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಕರ್ನಾಟಕದ ಬಗ್ಗೆ ಗಮನ ವಹಿಸ್ತಕ್ಕಂಥದ್ರಲ್ಲಿ ಇಷ್ಟಲಿವರೆಗೆ ಏನು ವಿಫಲ ಆಗಿದೆ ಅದನ್ನು ಸರಿಪಡಿಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಈಗ ಪ್ರಧಾನಿಯವರ ಒಪಿನಿಯನ್ ಏನಿದೆ ಸರ್ ಮೇಕೆದಾಟು ವಿಚಾರವಾಗಿ? ನೀವು ಮನವಿ ಮಾಡಿದ್ವಿ ಅಂತ ಅವರು ಹಂಚಿಕೆ ಆಗಬೇಕು ಅನ್ನೋದು ಹೇಳ್ತಾರೆ. ಅದಕ್ಕೆ ತಮಿಳುನಾಡವರು ಸಹಕಾರ ಕೊಡಬೇಕಲ್ಲ. ಅಲ್ಲ, ಮೇಕೆದಾಟು ಡ್ಯಾಮ್ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಈಗಾಗಲೇ ನಮ್ಮ DPRನ ಕೊಟ್ಟಿದ್ದೇವೆ, ಕಳಿಸಿದ್ದೇವೆ. ಮೇಕೆದಾಟಿನ ಬಗ್ಗೆ ಪರ್ಮಿಷನ್ ಕೊಡಿ ಅಂತೇಳಿ. ಪಕ್ಕದ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಕೊಟ್ಟರು, ನಮ್ಮ ಪರಿಮಿತಿಗೆ ಬರೋದಿಲ್ಲ, ನಾವು ಟೆಕ್ನಿಕಲಿ ಯಾವುದೇ ರೀತಿಯ ಒಂದು ನಮಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಾವು ಸಮರ್ಥರಲ್ಲ. ಟೆಕ್ನಿಕಲಿ ಏನಿದೆ ಮತ್ತು ಕಾವೇರಿ ವಾಟರ್ ಅಥಾರಿಟಿ ಏನಿದೆ ಆ ಅಥಾರಿಟಿಗಳ ಮುಂದೆ ಹೋಗಿ ನಿಮ್ಮ ಮನವಿ ಸಲ್ಲಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಆ ಕಮಿಟಿ ಅಥಾರಿಟಿಯವರು ಏನು ಮಾಡ್ತಾರೆ ನೋಡಿ. ಸರ್, ಬಿಡದಿ ಟೌನ್ಶಿಪ್ ಒಂದು ರೀತಿ ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ರ ಅಂತ ಸರ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, INTUC ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.